ಯಾವ್ಯಾವ ದೇಶ ಸುತ್ತಿದ್ರಿ? ಫ್ರಾನ್ಸ್ ಆಯ್ತು, ಪ್ಯಾರಿಸ್ ಆಯ್ತು, ಪಾಲಸ್ತೀನು, ಪಾಕಿಸ್ತಾನ. ಎಲ್ಲ ಆಯ್ತು. ಪ್ರಪಂಚದ ಎಲ್ಲ ಅತ್ಯಂತ ಸೆನ್ಸಿಟಿವ್ ಜಾಗಗಳನ್ನ ನೋಡಿದ್ದೀನಿ. ಶುರು ಮಾಡಿದ್ದು ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ ಇಂದ. ಎಲ್ಲರೂ ಈಗ ಹೆಂಗ್ ಶುರು ಮಾಡ್ತಾರೆ, ಬಡ್ಜೆಟ್ ಫ್ರೆಂಡ್ಲಿ, ಸೇಫ್ ಕಂಟ್ರೀಸ್, ವೀಸಾ ಫ್ರೀ ಅಂತ. ಅದಾದ್ಮೇಲೆ ಸ್ವಲ್ಪನೇ ತಿಳ್ಕೊಂಡೆ ರಷ್ಯಾ, ಉಜ್ಬೇಕಿಸ್ತಾನ, ಸರ್ಬಿಯಾ. ಅದಾದ್ಮೇಲೆ ಇರಾನ್ಗೆ ಹೋಗಿದ್ದು ಬಹಳ ವಿಶೇಷವಾದ ಸಮಯದಲ್ಲಿ. ಅಲ್ಲಿ ಸಿವಿಲ್ ವಾರ್ ನಡೀತಾ ಇತ್ತು. ಇಸ್ರೇಲ್ ಮತ್ತೆ ಇರಾನ್ ಯುದ್ಧ ನಡೀತಾ ಇತ್ತು. ಆ ಸಮಯದಲ್ಲಿ ಇರಾನಿಗೆ ಕಾಲಿಟ್ಟು ಇರಾನ್ ದೇಶದಲ್ಲಿ 74 ದಿವಸ ಒಬ್ಬನೇ ಒಂದು ಹೋಟೆಲ್ ತಗೊಳ್ಳದೆ ಜನಗಳ ಮನೆಯಲ್ಲಿ ಅವ್ರ ಜೊತೆ ಮಲಗಿ ಉಂಡಂತಹ ಸಮಯ ಅದು. ಹೈ ರಿಸ್ಕಿ ಇದೆ. ಎಲ್ಲ ಅಂತಾರೆ ರಿಸ್ಕಿ ಅಂತ. ಸುಮಾರು ಜನ ಹೇಳಿದ್ರು ನೀವು ಅಲ್ಲಿ ಹೋದ್ರೆ ವಾಪಸ್ ಅಂತೂ ಬರಲ್ಲ ನೀವು ಅಂತ. ಕರೆಕ್ಟ್. ಬಟ್ ಹೋದಾಗ ಸುಮ್ಮನೆ ಡೌಟಲ್ಲಿ ಹೋದೆ. ಬರ್ತಾ ಇಷ್ಟು ಪ್ರೀತಿಯನ್ನ ಹೊತ್ಕೊಂಡ್ ತಗೊಂಬಂದೆ, ಇಷ್ಟು ಸ್ನೇಹಿತರು. ಅಂದ್ರೆ ನಾನು ನೋಡಿದಂಗೆ ಇವತ್ತವರೆಗೂ ಜಗತ್ತಲ್ಲಿ ನನಗಂತೂ ಎಲ್ಲೂ ಒಂದ್ ಕಡೆನೂ ಆ ಒಂದು ಹೇಟ್ರೆಡ್ ಅಂತ ಏನ್ ಹೇಳ್ತೀವಿ ಅದು ಸಿಕ್ಕಿಲ್ಲ. ನಾನು ಪ್ರೀತಿ ಕೊಟ್ಟಾಗ ನನಗೆ ಯಾರು ದ್ವೇಷ ಕೊಟ್ಟಿಲ್ಲ. ಅಬ್ಬಾ, ಇದಕ್ಕಿಂತ ಬೇಕಾ? ಹೌದು. ನಾವೆಲ್ಲ ಇದ್ರಲ್ಲಿ ಮಧ್ಯೆ ಇರುವಂತದ್ದೆಲ್ಲ ರಾಜಕಾರಣಗಳು ಅಲ್ವಾ. ಒಂದು ದೇಶದ ಮಧ್ಯ ಇನ್ನೊಂದು ದೇಶದ. ಈಗ ನಾನು ಇರಾನ್ಗೆ ಹೋಗಿದ್ದೀನಿ, ಅವನ ಶತ್ರುವಾದ ಇಸ್ರೇಲ್ ಕೂಡ ಹೋಗಿದ್ದೀನಿ. ಇಸ್ರೇಲ್ಗೆ ಹೋಗಿದ್ದೀನಿ, ಇಸ್ರೇಲ್ನ ಶತ್ರುವಾದ ಪ್ಯಾಲೆಸ್ಟೀನ್ ಕೂಡ ಹೋಗಿದ್ದೀನಿ. ಪ್ಯಾಲೆಸ್ಟೀನಲ್ಲಿ ನೀವು ವೆಸ್ಟ್ ಬ್ಯಾಂಕ್, ಗಾಜಾ ಅಂತ ಏನ್ ಹೇಳ್ತೀರಾ, ಎರಡಕ್ಕೂ ಹೋಗಿದ್ದೀನಿ. ಗಾಜಾ ಬಾರ್ಡರ್ಗೆ ಹೋಗಿದ್ದೀನಿ, ಪ್ಯಾಲೆಸ್ಟೀನ್ ವೆಸ್ಟ್ ಬ್ಯಾಂಕ್ ಒಳಗೆ ಹೋಗಿದ್ದೀನಿ. 15 ದಿವಸಗಳು ಇಸ್ರೇಲಿ ಜನಗಳ ಜೊತೆ, ಅವರ ಕುಟುಂಬಗಳ ಜೊತೆ ಇದ್ದೆ. ಪ್ಯಾಲೆಸ್ಟೀನಲ್ಲೂ ಕೂಡ ಅಲ್ಲಿಯ ಜನಗಳು, ಅಲ್ಲಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಜನಗಳ ಮಧ್ಯೆನೇ ಇದ್ದೆ. ಎಲ್ಲೂ ಹೋಟೆಲಲ್ಲಿ ಇರಲಿಲ್ಲ, ಹಾಸ್ಟೆಲ್ ಇರಲಿಲ್ಲ. ಅದೇ ರೀತಿ ನೀವು ಅವರ ಶತ್ರು ಅಂತ ಅನ್ಕೊಂಡ್ರೆ ಇರಾಕ್ ದೇಶದಲ್ಲೂ ಕೂಡ ಇದ್ದೆ. ಸದ್ದಾಂ ಹುಸೇನ್ ಅವರು ಎಷ್ಟೋ 20 ವರ್ಷಗಳ ಕಾಲ ಆಳದಂತಹ ಇರಾಕ್ ದೇಶದನ್ನ ಕೂಡ ಒಬ್ಬನೇ ಅಷ್ಟನ್ನು ಮೇಲಿಂದ ಕೆಳಗಡೆವರೆಗೂ ನೋಡ್ಕೊಂಡ್ ಬಂದೆ. ಇತ್ತೀಚೆಗೆ ಯುದ್ಧ ಪೀಡಿತ ಯುಕ್ರೇನ್ ಕೂಡ ಹೋಗಿದ್ದೀನಿ. ಹಾಗೆ ರಷ್ಯಾಗೆ 2 ಸಲ ಕೂಡ ಹೋಗಿದ್ರಿ. ಅವ್ರ ಶತ್ರು ಯುಕ್ರೇನ್ ಶತ್ರು ರಷ್ಯಾ ಶತ್ರು ಯುಕ್ರೇನ್ ಸಂಪೂರ್ಣವಾಗಿ ನೋಡಿದ್ದೀನಿ, ತೋರಿಸಿದ್ದೀನಿ. ಅಲ್ಲಿ ಯುದ್ಧದ ನಡುವೆ ಹೆಂಗ್ ಬದುಕೋದು, ಬಂಕರ್ ಒಳಗೆ ಪಡೋ ಹಿಂಸೆ ನೋಡಿ. ಇವಾಗ ನಾವುಗಳು ಎಷ್ಟೊಂದು ವಿಷಯಗಳಲ್ಲಿ ಚಿಕ್ಕ ವಿಷಯಗಳನ್ನ ಮರ್ತ್ಬಿಡ್ತೀವಿ. ಈಗ ಒಂದು ಎಜುಕೇಶನ್ ಅಂದ್ರೆ ನಮ್ಮ ಮಕ್ಕಳು ಸ್ಕೂಲ್ಗೆ, ಕಾಲೇಜಿಗೆ ಬಂಕ್ ಹಾಕಿ ಎಲ್ಲೋ ಹೋಗ್ತಾರೆ, ಅಥವಾ ಒಂದು ಅಸಡ್ಡೆ ಮಾಡ್ತಾರೆ. ನಾವು ಎಷ್ಟು ಫೆಸಿಲಿಟಿ ಕೊಟ್ಟರು ಅವ್ರು ಅಷ್ಟು ಕಮ್ಮಿ ಮಾಡ್ತಾರೆ, ನಾವು ಬೇಡ ಅಂತ. ಅಲ್ಲಿ ಯುದ್ಧದ ನಡುವೆ ಸ್ಕೂಲು, ಕಾಲೇಜಸ್ ಮೆಟ್ರೋ, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ ಇದೆ, 100 ಅಡಿ ಕೆಳಗಡೆ ಭೂಮಿಯಲ್ಲಿ. ಬಾಂಬ್ ಇದ್ರೆ ಏನೂ ಆಗ್ಬಾರ್ದು ಅಂತ ಸ್ಕೂಲು, ಕಾಲೇಜಸ್ ನ ಭೂಮಿ ಒಳಗೆ ಮಾಡ್ತಾರೆ. ಟೆನಿಕೋಸ್ಟ್ ಎಜುಕೇಶನ್ ಕೊಡಬೇಕು, ಹೌದು, ಭಾವನೆ ಇದೆಯಲ್ಲ. ನಿಲುವು ಅದಕ್ಕೆ ಹೇಳೋದು, ನಮಗೆ ಒಗ್ಗಟ್ಟಿನ ನಿಲುವಿಲ್ಲ. ನಮ್ಗೆ, ನಮ್ಮ ಕನ್ನಡಿಗರಿಗೆ ಎಲ್ಲ ಇದೆ, ಎಲ್ಲ ಸಂಪನ್ಮೂಲ ಇದೆ, ನಮ್ಗೆ ನ್ಯಾಚುರಲ್ ರಿಸೋರ್ಸಸ್ ಇದೆ, ಪ್ರತಿಯೊಂದು ನಮ್ಮ ಹತ್ರ ಇದೆ. ಆದ್ರೆ ನಮ್ಮಲ್ಲಿ ಏನಿಲ್ಲ ಗೊತ್ತಾ, ಒಗ್ಗಟ್ಟಿಲ್ಲ. ಯಾಕೆ ಒಗ್ಗಟ್ಟಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ಭಾರತ ದೇಶದ ಇತಿಹಾಸವನ್ನ ತಗೊಂಡ್ರೆ ನಮ್ಮನ್ನ ಮುಂಚೆಯಿಂದನೂ ಬ್ರಿಟಿಷರ್ಸ್ ಒಡೆದು ಡಿವೈಡ್ ಅಂಡ್ ರೂಲ್ ಮಾಡಿದ್ರು. ರಾಜಕಾರಣಿಗಳ ಕೈಯಲ್ಲಿ ಅಥವಾ ಪ್ರಜಾಪ್ರಭುತ್ವದ ಕೈಯಲ್ಲಿ ಬಂದ ಮೇಲೂ ಕೂಡ ಇದೇ ಮುಂದುವರಿತು. ಅವ್ರನ್ನ ನೋಡಿದ್ರು, ಒಡೆದ್ರೆ ಈ ದೇಶವನ್ನ ನಾವು ಆಳ್ಬೋದು ಅಂತ. ನಮ್ಮವರು ಕೂಡ ನಮ್ಮನ್ನು ಒಡೆದೇ ಆಳ್ತಾ ಇದ್ದಾರೆ ಇವತ್ತವರೆಗೂ.